ವೆಲ್ಕಮ್ ಬ್ಯಾಕ್. ವಲಸಿಗರಿಗೆ ಸರ್ಕಾರದಿಂದ ಮನೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದಾಖಲೆ ಪರಿಶೀಲನೆಗೆ ಮುಂದಾಗಿದೆ ಸರ್ಕಾರ. ವಸತಿ ಸಚಿವ ಜನರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. 20 ತಂಡಗಳ ರಚನೆ ಆಗಿತ್ತು ರಾಜ್ಯ ಸರ್ಕಾರದಿಂದ. ಅರ್ಹರು ಯಾರು ಅನರ್ಹರು ಯಾರು ಅನ್ನೋದನ್ನ ದಾಖಲೆ ಸಮೇತವಾಗಿ ಪಟ್ಟಿ ಮಾಡೋದಕ್ಕೆ ಈಗ ಖುದ್ದಾಗಿ ವಸತಿ ಸಚಿವರಿಗೆ ಸೂಚನೆ ಕೊಟ್ಟಿರೋದು ಸಿಎಂ ಸಿದ್ದರಾಮಯ್ಯ. ಕಾರಣ ಇಲ್ಲಿ ಬಿಜೆಪಿಯ ನಿಯೋಗ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದೆ. ದಾಖಲೆ ಪರಿಶೀಲಿಸಿ ಅರ್ಹರಿಗೆ ಮನೆ ಹಂಚಿಕೆಗೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ವಸತಿ ಸಚಿವ ಜಮೀರ್ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಜಮೀರ್ ಅಹಮದ್ ಸಂಪರ್ಕದಲ್ಲಿದ್ದಾರೆ. ಶೀಘ್ರ ಮನೆ ಕಲ್ಪಿಸಲು ಕ್ರಮ ವಹಿಸಿದ್ದಾರೆ. ಸುಮಾರು 300 ಜನರ ಪಟ್ಟಿಯನ್ನ ಅಧಿಕಾರಿಗಳು ಸಿದ್ಧಪಡಿಸಿದ್ದಾರೆ. ಅಗತ್ಯ ದಾಖಲೆಯನ್ನ ಪರಿಶೀಲಿಸಿ ಮನೆ ಹಂಚಿಕೆಗೆ ತಯಾರಿಗಳಾಗ್ತಾ ಇದೆ ಸರ್ಕಾರದಿಂದ. ಕೋಗಿಲು ಬಡಾವಣೆಯಲ್ಲಿ ನೆಲೆಸಿದ್ದವರ ಬಗ್ಗೆ ತನಿಖೆಗೆ ಮತ್ತೊಂದು ಕಡೆ ಬಿಜೆಪಿ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದೆ. ಇವರೆಲ್ಲರೂ ಬಾಂಗ್ಲಾ ಮೂಲದಿಂದ ಬಂದಂತವರು. ಆಮೇಲೆ ಮಾಡಿಸಿಕೊಂಡಿರುವಂತಹ ದಾಖಲಾತಿಗಳೇನಿದೆ ಅದೆಲ್ಲವೂ ಕೂಡ ಫೇಕ್. 20,000 ರೂಪಾಯಿ ಲಂಚ ತೆಗೆದುಕೊಂಡು ಇವರಿಗೆ ದಾಖಲೆ ಪತ್ರಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ ಗಂಭೀರವಾದಂತಹ ಆರೋಪಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಸರಿಯಾಗಿ ಕನ್ನಡ ಮಾತಾಡೋಕೆ ಬರೋದಿಲ್ಲ ಅವರಿಗೆ. ಕನ್ನಡದವ್ರು ಹೇಗಾಗ್ತಾರೆ ಅಂತ ಬಿಜೆಪಿ ನಾಯಕರ ಆಕ್ರೋಶ ಆಗಿದೆ. ವಿಪಕ್ಷ ನಾಯಕ ಅಶೋಕ್ ಸೇರಿದಂಗೆ ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರ ಬಹುದೊಡ್ಡ ಟೀಮೇ ಹೋಗಿ ಖುದ್ದು ಸ್ಪಾಟ್ ವಿಸಿಟ್ ಮಾಡಿ ನಿರಾಶ್ರಿತರ ಬಳಿ ಮಾತನಾಡಿದ್ರು. ಇಲ್ಲೇನು ಸಮಸ್ಯೆ ಆಗ್ತಾ ಇದೆ, ಅವ್ರು ಎಲ್ಲಿಂದ ಬಂದಂಥವರು, ಎಷ್ಟು ವರ್ಷಗಳಿಂದ ಇಲ್ಲಿ ನೆಲೆಸಿದ್ದೀರಿ, ಮದುವೆ ಮಕ್ಕಳು ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನ ಅವ್ರ ಮುಂದಿಟ್ರು. ಅವರಿಗೆ ಬಂದಂಥ ಮಾಹಿತಿಯ ನಂತರದಲ್ಲಿ ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಟ್ಟರು ಆರ್ ಅಶೋಕ್. ಎಲ್ಲವೂ ಕೂಡ ಫೇಕ್ ಆಗಿದೆ, ಡಾಕ್ಯುಮೆಂಟ್ಸ್ಗಳನ್ನ ಫೇಕ್ ಮಾಡಿದ್ದಾರೆ, ಬಂದಿದ್ದೆಲ್ಲರೂ ಕೂಡ ಬಾಂಗ್ಲಾ ಮೂಲದವರು, ಇಲ್ಲಿವರಿಗೆ ಆಶ್ರಯ ಕೊಡಲಾಗ್ತಾ ಇದೆ. ಕರ್ನಾಟಕದ ನಿಜವಾದ ಬಡವರು ಎಲ್ಲಿ ಹೋಗಬೇಕು, ಕೊಡೋದಾದ್ರೆ ಅವ್ರಿಗೆ ಮನೆ ಕೊಡಿ ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಇದನ್ನ ಸೂಕ್ಷ್ಮವಾಗಿ ನೋಡಿದಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ವಸತಿ ಸಚಿವ ಜಮೀರ್ ಅಹಮದ್ ಅವರ ಮೇಲೆ ಮತ್ತೊಂದಿಷ್ಟು ಒತ್ತಡವನ್ನು ಹಾಕಿದಂಗೆ ಕಾಣಿಸ್ತಾ ಇದೆ. ಸೂಚನೆ ಕೊಟ್ಟಿದ್ದಾರೆ ಕರೆಕ್ಟಾಗಿ ಪರಿಶೀಲನೆ ಮಾಡಿ ಅಂತ. ಆ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು ಅವರು ಕೂಡ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪಟ್ಟಿ ರೆಡಿ ಮಾಡ್ತಾ ಇದ್ದಾರೆ. 300 ಜನ ಪಟ್ಟಿ ಈಗ ರೆಡಿ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಕೋಗಿಲು ನಿರಾಶ್ರಿತರಿಗೆ ಸರ್ಕಾರದಿಂದ ಮನೆ ಕೊಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಬಾಂಗ್ಲಾ ನಿವಾಸಿಗಳ ಭಾರತೀಯರ ಅಂತ ಪ್ರಶ್ನೆ ಮಾಡಿದರು. ಬಿಜೆಪಿ ಟೀಕೆಗೆ ಕಾಂಗ್ರೆಸ್ನಿಂದಲೂ ಕೂಡ ತಿರುಗೇಟು ಕೊಡಲಾಗಿದೆ. ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಬಿಜೆಪಿ ನಾಯಕ ಹೇಳಿಕೆಗಳಿಗೆ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. 25 ಲಕ್ಷಕ್ಕಿಂತ ಹೆಚ್ಚು ಬಾಂಗ್ಲಾದೇಶದವರು ಕರ್ನಾಟಕದಲ್ಲಿದ್ದಾರೆ ಅನ್ನೋಂಥ ಮಾಹಿತಿ ನಾನು ಏನು ಹೇಳ್ತಾ ಇದ್ದೀನಿ ಸುಳ್ಳಾಗಿದ್ರೆ ಅವ್ರು ಹೇಳಿ. ನಾನು ಹೇಳ್ತಿರೋದು ಬಹಳ ಸ್ಪಷ್ಟವಾಗಿ ಏನೇನು ದಾಖಲೆಗಳು, 56 ದಾಖಲೆಗಳು, ಹೆಚ್ಚಿನ ಕಮ್ಮಿ ಎಲ್ಲ ದಾಖಲೆಗಳನ್ನ ತಗೊಳ್ಳುವಂಥದ್ದು ಮಾಡಿದ್ದಾರೆ. ಸೊ ಇದನ್ನೆಲ್ಲ ನ್ಯೂನತೆಯನ್ನ ಸರಿಪಡಿಸಲಿಕ್ಕೆ ಸರ್ಕಾರ ಮುಂದಾಗಬೇಕೇ ಹೊರತು ಜವಾಬ್ದಾರಿಯಿಂದ ನುಳ್ಚಿಕೊಳ್ಳುವಂಥದ್ದು ಇದು ಸರಿಯಲ್ಲ. ಹಾಗಾಗಿ ಇವರನ್ನ ವೇಣುಗೋಪಾಲ್ ಈ ರೀತಿ ಹೇಳೋದಕ್ಕೆ ಒಂದು ಬಲವಾದ ಕಾರಣ ಅಂತಂದ್ರೆ ಈ ಒಟ್ಟು ಕೋಗಿಲು ದೃಷ್ಟಿಯಿಂದ ತಗೊಳ್ತಾ ಇರೋ ಕ್ರಮ ಕೇರಳ ಚುನಾವಣಾ ಅನುಕಂಪದ ಆಧಾರಿತ ಕ್ರಮ. ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಅದರಲ್ಲಿ ನಮಗೆ ಮಹತ್ವ ಸಿಗಬೇಕು ಅಂತ ಪಿನಾರಾಯ್ ವಿಜಯನ್ ಕೂಡ ಮಾತಾಡ್ತಾರೆ, ಇತ್ತ ಕಡೆ ವೇಣುಗೋಪಾಲು ಮಾತಾಡ್ತಾರೆ. ಇದನ್ನ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಅಂತ ಕರಿತೀವಿ. ಇವತ್ತು ಅವರೇ ಹೇಳ್ತಾರೆ ಇದು ನಿಜ, ಇದು ಅಕ್ರಮವಾಗಿ ಮಾಡಿದ್ದು ಅಂತ. ಮತ್ತೆ ಸರ್ಕಾರ ಮತ್ತೆ ಡಿ.ಕೆ. ಶಿವಕುಮಾರ್ ಎಲ್ಲರೂ ಹೇಳಿದ್ದಾರೆ ಅಲ್ಲಿ ಕಸ ಹಾಕೋಕ್ಕೋಸ್ಕರ ನಮ್ಮ ಅನ್ಯೂಸ್ಡ್ ಕ್ವಾರಿನ ನಾವು ಕೊಟ್ಟಿದ್ವದು, ಅದು ಬಹಳ ಅಗತ್ಯ.